ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026ನೇ ವರ್ಷದ ಮೇ ತಿಂಗಳ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರಲಿದೆ. ಹಾಗೆಯೇ ಈ ವೃಶ್ಚಿಕ ರಾಶಿಯಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಗಳೇನು, ನಿಮಗೆ ಈ ಗ್ರಹಗಳ ಬದಲಾವಣೆ ಭಾಗ್ಯವನ್ನು ಏರಿಸುತ್ತಾ ಅಥವಾ ಸವಾಲುಗಳನ್ನು ತರುತ್ತಾ, ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೇ ತಿಂಗಳಲ್ಲಿ ಪ್ರಮುಖವಾಗಿ ಈ ರಾಶಿಯವರಿಗೆ ಕೆಲವು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತೆ. ಅದು ಯಾವ್ಯಾವ ಗ್ರಹ ಅಂತ ನೋಡೋದಾದರೆ, ಗುರುಗ್ರಹ ಈ ರಾಶಿಯವರಿಗೆ ಶುಭ ಫಲಗಳನ್ನು ನೀಡುವಂತಹ ಗ್ರಹ ಅಂತ ಹೇಳಿದರೆ ತಪ್ಪಾಗಲ್ಲ. ನಿಮ್ಮ ಧನ ಮತ್ತು ಕುಟುಂಬದಲ್ಲಿ ಪ್ರಭಾವನ ಗುರುಗ್ರಹ ಈ ತಿಂಗಳಲ್ಲಿ ಬೀರ್ತಾರೆ. ಇನ್ನು ಶನಿ ಗ್ರಹ ನಿಮ್ಮ ಕೆಲಸ ಮತ್ತು ಜವಾಬ್ದಾರಿಗಳನ್ನ ಪರೀಕ್ಷಿಸ್ತಾರೆ. ಮಂಗಳ ಗ್ರಹ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಧೈರ್ಯ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಅನ್ನೋದನ್ನ ಬೀರ್ತಾರೆ. ಇನ್ನು ಬುಧ ಗ್ರಹ ಸಂವಹನ ಮತ್ತು ವ್ಯಾಪಾರದಲ್ಲಿ ಬದಲಾವಣೆ ಅನ್ನೋದನ್ನ ತರಬಹುದಾಗಿದೆ. ಇನ್ನು ಈ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ಉದ್ಯೋಗ ವ್ಯವಹಾರಗಳಲ್ಲಿ ಈ ಮೇ ತಿಂಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ತಿಂಗಳಲ್ಲಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಕೂಡ ಬರುತ್ತೆ. ಸಹೋದ್ಯೋಗಿಗಳ ಜೊತೆಗೆ ಅರ್ಥಭೇದ ಸಾಧ್ಯತೆ ಇರುವಂತಹ ಸಾಧ್ಯತೆ ಇದೆ. ಆದರೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಮೇ ತಿಂಗಳ ಕೊನೆಯಲ್ಲಿ ಒಳ್ಳೆಯ ಫಲ ಅನ್ನೋದನ್ನ ನೀವು ಪಡ್ಕೋಬಹುದಾಗಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಹೂಡಿಕೆ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಹಳೆಯ ವ್ಯವಹಾರದಿಂದ ಲಾಭ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ. ಇನ್ನು ಆರ್ಥಿಕ ಸ್ಥಿತಿ, ಹಣಕಾಸಿನ ವ್ಯವಹಾರ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅನಗತ್ಯ ಖರ್ಚು ಹೆಚ್ಚಾಗಬಹುದು. ಆದರೆ ಮಧ್ಯಭಾಗದ ನಂತರ ಹಣದ ಪ್ರವಾಹ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗುತ್ತೆ. ಸಾಲ ತೆಗೆದುಕೊಳ್ಳುವ ಯೋಚನೆ ಇದ್ದರೆ ನೀವು ಅದನ್ನ ಮುಂದೂಡಬೇಕಾಗುತ್ತೆ. ಈ ಸಮಯದಲ್ಲಿ ಸಾಲನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕೆ ಹೋಗಬೇಡಿ. ಪ್ರೇಮ ಮತ್ತು ಕುಟುಂಬದ ಬಗ್ಗೆ ನೋಡೋದಾದ್ರೆ, ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳಗಳು ಸಂಭವಿಸಬಹುದು. ಮಾತಿನ ಮೇಲೆ ನಿಯಂತ್ರಣ ಅನ್ನೋದು ಇರಬೇಕಾಗತ್ತೆ. ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಅನ್ನೋದು ಮುಖ್ಯವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಮಕ್ಕಳಿಂದ ಸಂತೋಷದ ಸುದ್ದಿ ಕೂಡ ಈ ರಾಶಿಯವರಿಗೆ ಬರಬಹುದಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ, ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಹೊಟ್ಟೆಯ ಸಮಸ್ಯೆ ಅಥವಾ ದಣಿವು ಕಾಣಿಸಿಕೊಳ್ಳಬಹುದು. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಕ್ರಮ ತುಂಬ ಮುಖ್ಯವಾಗಿರುತ್ತೆ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಇದು ಸರಾಸರಿ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ಪರಿಶ್ರಮ ಮಾಡಿದರೆ ಉತ್ತಮ ಫಲ ಅನ್ನೋದು ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಈ ರಾಶಿಯವರು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದ್ರೆ, ಮಂಗಳವಾರ ಹನುಮಾನ್ ಚಾಲೀಸ ಪಠನೆ ಮಾಡ್ಕೊಳ್ಳಿ. ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪನ ಹಚ್ಚಿ ಕೆಂಪು ಹೂವಿನಿಂದ ಪೂಜೆ ಮಾಡಿದರೆ ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ. ದಾನ ಧರ್ಮ ಮಾಡೋದ್ರಿಂದ ಶುಭ ಅನ್ನೋದು ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ, 2026 ಮೇ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಮಿಶ್ರದ ಫಲಿತಾಂಶ ಇರುವಂತಹ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಸ್ವಲ್ಪ ಸವಾಲುಗಳಿದ್ದರೂ ಕೂಡ ನಿಮ್ಮ ಧೈರ್ಯ ಮತ್ತು ಸಹನೆಯಿಂದ ನೀವು ಯಶಸ್ಸು ಅನ್ನೋದನ್ನ ಸಾಧಿಸ್ಕೋಬಹುದಾಗಿದೆ. ಇನ್ನು ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ತಾಳ್ಮೆ ಮತ್ತು ನಿರ್ಧಾರವೇ ನಿಮ್ಮ ಭವಿಷ್ಯನ ಬದಲಾಯಿಸುತ್ತೆ. ನೋಡಿದ್ರಲ್ಲ, ನಿಮ್ಮದು ಕೂಡ ವೃಶ್ಚಿಕ ರಾಶಿಯಾಗಿದ್ದರೆ ತಪ್ಪದೇ ಈಗಲೇ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.